ನಾವು ಬೇಡಿಕೆಗಳನ್ನು ಇಟ್ಟುಕೊಂಡು ಅದರಲ್ಲಿ ಪ್ರಮುಖವಾಗಿ ಜವಾಬ್ದಾರಿ ನಕ್ಷೆ ಮತ್ತು ಶಿಷ್ಟಾಚಾರ ಹಾಗೂ ನಮ್ಮ ವೈಯಕ್ತಿಕ ಬೇಡಿಕೆಗಳಾದ ಆರೋಗ್ಯ ವಿಮೆ ಮತ್ತು ಗೌರವಧನ ಹೆಚ್ಚಳ, ಕೇರಳ ಸರ್ಕಾರದ ಮಾದರಿಯಲ್ಲಿ ಗೌರವಧನ ಹೆಚ್ಚಳ ಹಾಗೂ ಬಸ್ ಪಾಸ್ಗಳಿಗೆ ನಾವು ಬೇಡಿಕೆಯನ್ನು ಇಟ್ಟುಕೊಂಡು ಇದೇ ತಿಂಗಳ 4ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಮತ್ತು ಅನಿರ್ದಿಷ್ಟ ಧರಣಿಯನ್ನ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ನಾವೆಲ್ಲ ನಮ್ಮ ಸದಸ್ಯರಲ್ಲಿ ಹಾಗೂ ಎಲ್ಲ ಅಧ್ಯಕ್ಷರಲ್ಲಿ ಕೇಳ್ಕೊಳ್ಳೋದಷ್ಟೇ, ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕೆಂದು ಕೇಳ್ತಾರೆ. ಅಂದಾಜಿನ ಪ್ರಕಾರ ರಾಜ್ಯದಿಂದ ಸುಮಾರು 50,000 ಜನ ಸದಸ್ಯರು ಭಾಗವಹಿಸಬಹುದಂತ ನಿರೀಕ್ಷೆ. 50,000 ಜನರು ಬರ್ತಾ ಇದ್ದಾರೆ. ನನ್ನ ಹೆಸರು ಹುಸೇನ್ ಅಂತೇಳಿ, ನಾನು ರಾಜ್ಯ ಇದು PDO ಸಂಘದ ರಾಜ್ಯ ಪರಿಷತ್ ಸದಸ್ಯನಾಗಿದ್ದೀನಿ. ನಾವು ಪ್ರಮುಖವಾಗಿ ಎಲ್ಲ ಕುಂದಗಳ ಸಂಘಗಳೊಂದಿಗೆ ಆದರ್ಶ ಅವಧಿ ಹೋರಾಟಕ್ಕೆ ನಾವು ಹೋಗ್ತಾ ಇದ್ದೀವಿ. ಅದರಲ್ಲಿ ನಮ್ಮದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಅಂದರೆ, ಒಂದು, ನಮ್ಮ ಹುದ್ದೆಯನ್ನ ಸರ್ಕಾರ ಬಿ ಗ್ರೂಪ್ ಅಂತೇಳಿ ಮಾಡಬೇಕು. ಈಗಾಗಲೇ ಅರ್ಧ ಜನಕ್ಕೆ ಮಾಡಿ ಗೊಂದಲ ಉಂಟು ಮಾಡಿದ್ದಾರೆ. ಇವತ್ತಿಗೂ ಅದಿಲ್ಲ. ಅದಕ್ಕೆ ಏಕಕಾಲದಲ್ಲಿ ಎಲ್ಲ ಹುದ್ದೆಗಳನ್ನ ಬಿ ಗ್ರೂಪ್ ಮಾಡ್ಬೇಕಂತೇಳಿ. ಎರಡನೇದು, ಈಗಾಗಲೇ ಏನು ಒಂದು ಆದೇಶವನ್ನು ಮಾಡಿದರೆ 7 ವರ್ಷ ಒಂದೇ ದಾಖಲೆಯವರಿಗೆ ನಾವು ಬೇರೆ ಕಡೆ ಹಾಕಿದ್ರೆ ಅದು ಯಾವ ಇಲಾಖೆಯಲ್ಲಿರ್ತಕ್ಕಂಥ ಅಸಮರ್ಪಕ ಆದೇಶಗಳಿಂದ ಅದನ್ನು ರದ್ದು ಮಾಡಬೇಕು ಅಂತೇಳಿ. ಮೂರನೇದು, ಇಲ್ಲಿವರೆಗೂ ನಮಗೆ ಯಾವುದೇ ಕಾರಣಕ್ಕೂ ಜ್ಯೇಷ್ಠತಾ ಪಟ್ಟಿಯನ್ನ ಮಾಡಿಲ್ಲ. ಆ ಜ್ಯೇಷ್ಠತಾ ಪಟ್ಟಿ ಆದಷ್ಟು ಬೇಗ ಮಾಡಬೇಕು ಅಂತೇಳಿ ಆ ಒಂದು ಸಮಸ್ಯೆ ಇಟ್ಕೊಂಡು, ಆಮೇಲೆ ಈ ಒಂದು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಮತ್ತೆ ಇತರೆ ಯೋಜನೆಗಳಲ್ಲಿ ಏನು ಗುರಿ ನಿಗದಿ ಮಾಡಿ ನಮಗೆ ಟಾರ್ಗೆಟ್ ಓರಿಯೆಂಟೆಡ್ ಆಗಿ ಮಾಡಿದ್ದಾರೆ, ಅದನ್ನ ಟಾರ್ಗೆಟ್ ಓರಿಯೆಂಟೆಡ್ ಅನ್ನ ಬಿಟ್ಟು ನಮಗೆ ಬೇಡಿಕೆ ಆಧಾರದಲ್ಲಿ ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಗುರಿ ಇಟ್ಕೊಂಡು ನಾವು ಎಲ್ಲರೂ ಹೋಗ್ತಾ ಇದ್ದೀವಿ. ಸುಮಾರು ನಾವು 5,000 ಜನ PDOಗಳಿದ್ದೀವಿ. 5,000 ಜನರು ನಾವು ಅಲ್ಲಿ ಹೋಗ್ತೀವಿ. ಜೊತೆಗೆ ನಮ್ಮ ಸಿಬ್ಬಂದಿ ವರ್ಗದವರು ಸಹ ನಮಗೆ ಸಾಥ್ ಕೊಟ್ಟಿದ್ದಾರೆ. ಅದರಿಂದ ಎಲ್ಲರೂ ಭಾಗವಹಿಸ್ತಿದ್ದೀವಿ, ಅಲ್ಲಿ ಹೋಗ್ತಾ ಇದ್ದೀವಿ. ಇದರಿಂದ 80 ಜನ PDOಗಳಿದ್ದೀವಿ ಸರ್. ಆ 80 ಜನನು ಹೋಗ್ತೀವಿ ಸರ್. ಅಧ್ಯಕ್ಷರು ನಮಗೆ ಅಧ್ಯಕ್ಷರು ಮತ್ತು ಸದಸ್ಯರುಗಳ ಬೆಂಬಲ ಇದೆ. ಇಡೀ RDPR ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಾವು ಎಲ್ಲಾ ಹುದ್ದೆಗಳು ಅಂದ್ರೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟ, ನಮ್ಮ ಎಲ್ಲ ಆದಿಮ ನೌಕರರ ಒಕ್ಕೂಟಗಳು ಸೇರಿ ನಾವು ಹೋರಾಟ ಕೈಗೊಂಡಿರೋದು ಇತಿಹಾಸದಲ್ಲಿ ಇದೇ ಮೊದಲ ಬಾರಿ. ಅದೇ ಎಲ್ಲರ ಜೊತೆ ನಾವು ಹೋಗ್ತೇವೆ. ಇದನ್ನ ನಾವು ಒಂದು ಕುಟುಂಬ ಅಂತ ತಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ಬೇಡಿಕೆ ಬಂದು, ಈಗಾಗಲೇ ಕನಿಷ್ಠ ವೇತನವನ್ನ ಜಾರಿಗೆ ಬಿಟ್ಟು ಇಲಾಖೆಯಿಂದಲೇ ವೇತನವನ್ನ ಜಾರಿಗೆ ಮಾಡೋದು. ಹಾಗೆ ಹಳೆ ವೇತನ ಇದೆ, ಈ ವೇತನವನ್ನ ಹೆಚ್ಚು ಮಾಡಬೇಕು. ಹಾಗೆ ಹಿರಿತನ ವೇತನವನ್ನು ಸಹ ಹೆಚ್ಚು ಮಾಡಬೇಕು. ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಸಹ STA ಗ್ರೇಡ್ ಹುದ್ದೆಯನ್ನ ಸೃಷ್ಟಿ ಮಾಡಿ ಒಂದೇ ಸಲ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಗಳು ಮತ್ತು ಕರವಸೂಲಿಗಾರರನ್ನ ಮುಂಬಡ್ತಿಯನ್ನಾಗಿ ಆ ಹುದ್ದೆಗಳಿಗೆ ನೇಮಕ ಮಾಡಬೇಕು ಅನ್ನೋಂತ ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಈಗಾಗಲೇ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಎಲ್ಲಾ ವೃಂದಗಳ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ಸಹಯೋಗದಲ್ಲಿ ಅಕ್ಟೋಬರ್ 4ನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಧರಣಿಗೆ ರಾಜ್ಯದ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಗಳ ಸಂಘದ ವತಿಯಿಂದ ಸಂಪೂರ್ಣ ಸಹಕಾರ ಇದೆ. ಅದರಲ್ಲಿ 6,021 ಪಂಚಾಯಿತಿಗಳಲ್ಲಿರುವಂತಹ ಎಲ್ಲಾ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಗಳು ಭಾಗವಹಿಸಿ ಈ ಒಂದು ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನ ಮುಂದುವರಿಸ್ತೀವಿ ಅಂತೇಳಿ ನಾನು ಈ ಮೂಲಕ ಹೇಳೋಕೆ ಇಷ್ಟಪಡ್ತೇನೆ.